ಸಮಾಲೋಚನಾ ಸಭೆಗಳ ಕುರಿತಾದಂಥ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹುಬ್ಬಳ್ಳಿ ಶಹರ್ ವಲಯದ ಒಂದು ಬ್ಲಾಕ್ನಲ್ಲಿ ಸಮಾಲೋಚನಾ ಸಭೆಗಳ ಒಂದು ನೋಡಲ್ ಆಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಎಂದಿನಂತೆ ಸಮಾಲೋಚನಾ ಸಭೆಗಳು ಕ್ಲಸ್ಟರ್ನ ಒಂದು ಜೀವಾಳ ಇದ್ದ ಹಾಗೆ. ಈ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಸಮಾಲೋಚನಾ ಸಭೆಗಳನ್ನು ನಮ್ಮ ಬ್ಲಾಕ್ ಹಂತದಲ್ಲಿ ಕೈಗೊಂಡಿದ್ದೀವಿ. ಇದಕ್ಕೆ ಒಂದು ಕಾರಣೀಭೂತರಾದಂತಹ ನಮ್ಮ DSCRT ಹಾಗೂ ಸ್ಟರ್ ಸಂಸ್ಥೆಯ ಎಲ್ಲ ನನ್ನ ಅಧಿಕಾರಿ ವೃಂದದವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಸಮಾಲೋಚನಾ ಸಭೆಗಳು ಆನ್ಲೈನ್ ರೂಪದಲ್ಲಿ ಈ ವರ್ಷ ಜರುಗಲಿದ್ದು, ಕೋವಿಡ್ ಇರುವುದರಿಂದ ಆ ಮುಖಾಮುಖಿ ಸಭೆಗಳನ್ನು ನಾವು ಈ ಒಂದು ವರ್ಷದಲ್ಲಿ ಮಾಡಲಿಕ್ಕೆ ಆಗಿಲ್ಲ. ಆದರೆ ಪ್ರತಿ ವರ್ಷದಲ್ಲಿ ನಾವು ಮುಖಾಮುಖಿ ಸಭೆಗಳನ್ನು ಮಾಡಿದಾಗ ಯಾವ ರೀತಿ ಶಿಕ್ಷಕರು ಶೇರಿಂಗ್ ಮೀಟಿಂಗ್ ಅಂತಲೂ ಕರಿತೀವಿ ನಾವು ಸಮಾಲೋಚನಾ ಸಭೆಗಳನ್ನು. ಆ ಶೇರಿಂಗ್ ಮೀಟಿಂಗ್ನಲ್ಲಿ ಯಾವ ರೀತಿ ತಮ್ಮ ಆಲೋಚನೆಗಳನ್ನು, ಶೈಕ್ಷಣಿಕ ವಿಚಾರಗಳನ್ನು ಹಂಚ್ಕೊಳ್ತಾ ಸಮಾಲೋಚನಾ ಸಭೆಗಳು ಎಂದಿನಂತೆ ಶಿಕ್ಷಕರನ್ನು ಒಂದು ನಿಯಮಿತವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆಯಿಂದ ಹೊಸತನವನ್ನು ಕಾಣಲು, ನಾವೀನ್ಯಯುತ ಚಟುವಟಿಕೆಗಳನ್ನು ತಮ್ಮ ತರಗತಿ ಕೋಣೆಗಳಲ್ಲಿ ಅಳವಡಿಸಿಕೊಳ್ಳಲು ವಿಶೇಷವಾದಂತಹ ಏನು ವಿಡಿಯೋಗಳನ್ನು ಈ ಒಂದು ಸಮಾಲೋಚನಾ ಸಭೆ ಲಿಂಕ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅವು ನಿಜವಾಗಲೂ ಒಬ್ಬ ಶಿಕ್ಷಕರಾಗಿ ನಾವೆಲ್ಲರೂ ಅದನ್ನು ಸ್ವಾಗತಾರ್ಹ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಯಶೋಗಾಥೆಗಳು ಅದರಲ್ಲಿ ಮೂಡಿ ಬಂದಿದ್ದು, ಶಿಕ್ಷಕರು ತಾವಾಗಿ ಮಾಡಿ ನೋಡಿದಂಥ ಒಂದು ಪ್ರಾಯೋಗಿಕವಾದಂತಹ ಕಾರ್ಯಗಳು ಅದರಲ್ಲಿ ಅಡಗಿರುವುದರಿಂದ ನಾವು ಇದನ್ನು ಮಾಡ್ಕೋಬಹುದು ಅನ್ನುವಂಥ ಒಂದು ಪ್ರೋತ್ಸಾಹ ಮತ್ತು ಒಂದು ಚಿಂತನೆ ಎಲ್ಲ ಶಿಕ್ಷಕರಲ್ಲಿ ಮೂಡಿಸುವಂತಹ ಒಂದು ವಿಡಿಯೋಗಳನ್ನು ಅದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಸ್ಟರ್ ಸಂಸ್ಥೆಯವರು ಮಾಡಿರುವಂತಹ ಈ ಒಂದು ಕಾರ್ಯದ ನಮಗೆ ಗೊತ್ತಿರುವ ಹಾಗೆ ಸಮಾಲೋಚನಾ ಸಭೆಗಳು ಆನ್ಲೈನ್ ಇರುವುದರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ಲಾಗಿನ್ ಆಗುವಂಥ ಸಮಸ್ಯೆಗಳು, ರಿಜಿಸ್ಟ್ರೇಷನ್ ಆಗಬೇಕಾದಂಥ ಸಮಸ್ಯೆಗಳಿಲ್ಲ. ಇದೊಂದು ವಿಶೇಷತೆ ಅಂತ ಹೇಳ್ಬೋದು. ಇದರಲ್ಲಿ ತುಂಬ ಇಲ್ಲಿ ಕಲಿಕೆ ಅನ್ನುವಂಥದ್ದು ಒಂದು ಅದ್ಭುತವಾದಂಥದ್ದು. ಇಲ್ಲಿ ಕಲಿಕೆ ಬಗ್ಗೆ ಕುರಿತಾಗಿ ಜಾನ್ ಡಿವಿ ಅವರು ಒಂದು ಮಾತನ್ನು ಹೇಳ್ತಾರೆ. ನಾವು ಅನುಭವಗಳಿಂದ ಕಲಿಯುವುದಿಲ್ಲ, ಬದಲಾಗಿ ಅನುಭವಗಳನ್ನು ಅವಲೋಕಿಸುವುದರ ಮೂಲಕ ಕಲಿತೇವೆ ಅಂಥೇಳಿ. ಇಲ್ಲಿ ನಮ್ಮ ಒಂದು ಇಲಾಖೆಯಲ್ಲಿ ನಾವು ನೋಡಿದರೆ ಶಾಲೆ ಮತ್ತು ತರಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಲಭ್ಯತೆ, ಅನುಷ್ಠಾನ ಮತ್ತು ಹಿಮ್ಮಾಯಿತಿ ಈ ಎಲ್ಲವುಗಳನ್ನು ಶಿಕ್ಷಕರಾಗಿ ಅಥವಾ ವಿವಿಧ ಪಾತ್ರಗಳಲ್ಲಿ ನಾವು ಅವುಗಳನ್ನು ಅವಲೋಕಿಸಬೇಕಾಗುತ್ತೆ. ಅದಕ್ಕೆ ಪರಿಣಾಮಕಾರಿಯಾದಂತಹ ಒಂದು ಹಿಮ್ಮಾಯಿತಿಯನ್ನು, ಚಟುವಟಿಕೆಗಳನ್ನು ಅನುಷ್ಠಾನ ಮಾಡುವುದರ ಮೂಲಕ ಒಂದು ಶೈಕ್ಷಣಿಕ ಪ್ರಕ್ರಿಯೆಗಳಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನು ನಾವು ಕಾಣಲು ಸಾಧ್ಯವಾಗುತ್ತೆ. ಸಮಾಲೋಚನಾ ಸಭೆಗಳಲ್ಲಿ ಶಿಕ್ಷಕರು ತಮ್ಮ ತರಗತಿ ಕೋಣೆಗಳಲ್ಲಿ ಮಾಡಿಕೊಂಡಂತಹ ವಿಶೇಷ ಪ್ರಾಯೋಗಿಕ ಚಟುವಟಿಕೆಗಳನ್ನು ಮತ್ತೊಬ್ಬ ಶಿಕ್ಷಕರಿಗೆ ಗೊತ್ತುಪಡಿಸಲು ಶೇರಿಂಗ್ ಮೀಟಿಂಗ್ ತುಂಬಾ ಅನುಕೂಲ ಆಗಿರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಮತ್ತೊಬ್ಬ ಶಿಕ್ಷಕರು ಹೊಸ ಒಂದು ಆಯಾಮದಲ್ಲಿ ವಿಚಾರ ಮಾಡಲು ಮತ್ತು ಇಲ್ಲಿ ವಿಶೇಷವಾಗಿ ಸಾಮಾಜಿಕ ಮತ್ತು ಭಾವನಾತ್ಮಕ ಒಂದು ಬಾಂಧವ್ಯದ ಕುರಿತಾದಂಥ ವಿಷಯಗಳು ಮೂಡಿಬಂದಿದೆ. ಯೋಗಕ್ಷೇಮ ಅಂತ ಹೇಳ್ತೀವಿ, ಸಾಮಾಜಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮ ಅಂತೇಳಿ. ಸೊ ಈ ರೀತಿಯಾಗಿ ಒಟ್ಟಾರೆಯಾಗಿ ಸಮಾಲೋಚನಾ ಸಭೆಗಳಲ್ಲಿ 2 ರೀತಿಯ ಕಲಿಕಾ ಸುಧಾರಣಾ ಚಕ್ರಗಳು ಇಲ್ಲಿ ಬರ್ತವೆ. ಸೊ ಕಲಿಕಾ ಸುಧಾರಣಾ ಚಕ್ರಗಳು 5 ಶೇರಿಂಗ್ ಮೀಟಿಂಗ್ಗಳಲ್ಲಿನೂ ಕೂಡ ಒಂದು ವಿಶೇಷವಾದಂಥ ಅಂಶ ಅಂತ ನಾವಿಲ್ಲಿ ಕಾಣ್ಬೋದು. ಒಟ್ಟಾರೆಯಾಗಿ ಒಂದು ಉತ್ತಮ ರೀತಿಯಲ್ಲಿ ಸಮಾಲೋಚನಾ ಸಭೆಗಳು ನಮ್ಮ ಬ್ಲಾಕ್ನಲ್ಲಿ ಮೂಡಿ ಬಂದಿವೆ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಅದರ ಜೊತೆಯಾಗಿ ಈ ಮಾದರಿಯಾಗಿ ಇಟ್ಟುಕೊಂಡು ಈ ಒಂದು ವಿಡಿಯೋವನ್ನು ನಾವು ಸೃಜಿಸಿದ್ದೇವೆ. ಹಳೆ ಹುಬ್ಬಳ್ಳಿ ಕ್ಲಸ್ಟರ್ನ ಕೆಲವೊಂದಿಷ್ಟು ಯಶೋಗಾಥೆಗಳು, ಅಲ್ಲಿರುವಂಥ ಶಿಕ್ಷಕರು ಈ ಸಮಾಲೋಚನಾ ಸಭೆಗಳ ಕುರಿತಾಗಿ ಏನೇನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಬನ್ನಿ ನೋಡೋಣ. ನಮಸ್ಕಾರ. ನಮ್ಮ ಹುಬ್ಬಳ್ಳಿ ಶಹರದಲ್ಲಿ ಒಟ್ಟು 607 ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ. ಜೊತೆಗೆ 144 ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರು, ಒಟ್ಟು 772 ಪ್ರಾಥಮಿಕ ಶಾಲಾ ಶಿಕ್ಷಕರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರತಿ ವರ್ಷ ನಾವು ಈ ಹಿಂದೆ ನಮ್ಮ CRPಗಳ ಸಹಾಯದಿಂದ, ಅವರ ಒಂದು ಸಹಕಾರದಿಂದ ಪ್ರತಿಯೊಂದು CRPಗಳು ತಮ್ಮ ಹಂತದಲ್ಲಿ ಕಷ್ಟದ ಎಲ್ಲ ಶಿಕ್ಷಕರ ಸಮಾಲೋಚನೆ ಸಭೆಗಳನ್ನು ಮಾಡ್ತಾ ಇದ್ದರು. ಆದರೆ ಈಗ ಎಲ್ಲವೂ ಕೂಡ ಒಂದು ಕೊರೋನಾದ ಒಂದು ಕಾರಣದಿಂದ ಎಲ್ಲ ಶಿಕ್ಷಕರಿಗೆ ಆನ್ಲೈನದಲ್ಲಿ ಸಮಾಲೋಚನೆ ಸಭೆಗಳನ್ನು ನಡೆಸ್ತಾ ಇರೋದ್ರಿಂದ ಪ್ರತಿಯೊಬ್ಬ ಶಿಕ್ಷಕರು ಕಡ್ಡಾಯವಾಗಿ ತಮ್ಮ ಕ್ಲಸ್ಟರ್ ಹಂತದಲ್ಲಿ ಎಲ್ಲ ಶಿಕ್ಷಕರು ಆನ್ಲೈನದಲ್ಲಿ ರಿಜಿಸ್ಟ್ರೇಷನ್ ಆಗಿ ಎಲ್ಲರೂ ಕೂಡ ತಮ್ಮ ಹಂತದಲ್ಲಿ ಈ ಒಂದು ಸಭೆಯನ್ನು CRPಗಳು ನೋಡಲಾಗಿರ್ತಾರೆ. ನಂತರ ಏನು ತಮಗೇನು ಅವಧಿ ಕೊಟ್ಟಿರ್ತಾರಲ್ಲ, ಪ್ರತಿಯೊಬ್ಬ ಶಿಕ್ಷಕರು ಕೂಡ ಕನಿಷ್ಠ ಒಂದು 5 ಅವರ್ಸನ್ನು ಕೂಡ ಇದರಲ್ಲಿ ಭಾಗವಹಿಸಿ ತಮ್ಮ ಲೇಜರ್ ಅವಧಿಯಲ್ಲಿ ಇದನ್ನು ಉಪಯೋಗ ಮಾಡಿಕೊಂಡು ಒಟ್ಟಾರೆ ಇದರ ಲಾಭವನ್ನು ಪಡೆಯಬೇಕು. ಅಂದರೆ ಇದರ ಜೊತೆಗೆ ತಮ್ಮ ಕೌಶಲ್ಯವನ್ನು, ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಸರ್ಕಾರದಿಂದ ಮಾಡಿಕೊಟ್ಟಿದೆ.
ಅದನ್ನೆಲ್ಲರೂ ಲಾಭ ಪಡೆದುಕೊಂಡು ಈ ಸಮಾಲೋಚನಾ ಸಭೆಗಳನ್ನು ಎಲ್ಲರೂ ಕೂಡ ಯಶಸ್ವಿಯಾಗಿ ಬಳಸಬೇಕೆಂದು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ. ನಮಸ್ಕಾರ. DSCRT ಮತ್ತು ಸ್ಟರ್ ಸಂಸ್ಥೆಯ ವತಿಯಿಂದ ಕೊರೋನಾ ಒಂದು ಪ್ರಯುಕ್ತವಾಗಿ ಆನ್ಲೈನ್ ಸಮಾಲೋಚನಾ ಸಭೆಗಳನ್ನು ಅನುಷ್ಠಾನಗೊಳಿಸಿದ್ದೇವೆ. ಈ ಆನ್ಲೈನ್ ಅನುಷ್ಠಾನಗೊಳಿಸತಕ್ಕಂಥ ಸಮಾಲೋಚನಾ ಸಭೆಗಳ ಒಂದು ಪ್ರಕ್ರಿಯೆ ಈಗಿರ್ತದೆ. ನಮ್ಮ ಬ್ಲಾಕ್ನೊಳಗೆ ಪ್ರತಿ ತಿಂಗಳು 20ನೇ ತಾರೀಕಿಗೆ ನಾವು ಆ ಒಂದು ಲಿಂಕನ್ನು ಕಳಿಸ್ತೇವೆ. ಕಳಿಸಿರ್ತಕ್ಕಂಥ ಲಿಂಕನ್ನು ಸುಮಾರು 9 ದಿನಗಳ ಕಾಲದವರೆಗೆ ಅದನ್ನು ನಾವು ವೀಕ್ಷಣೆ ಮಾಡಿಕೊಂಡು ಅದರ ಬೇಸ್ ಮೇಲೆ ಆ್ಯಕ್ಷನ್ ಪ್ಲಾನನ್ನು ಮಾಡಿಕೊಂಡು 29ನೇ ತಾರೀಕು ಪ್ರತಿ ತಿಂಗಳು ನಮ್ಮ CRP ಮತ್ತು BRP ಮಿತ್ರರು ಕೂಡಿಕೊಂಡು ಒಂದು ಸೇರಿಂಗ್ ಮೀಟಿಂಗನ್ನು ಆನ್ಲೈನಲ್ಲಿ ಮಾಡ್ತಾರೆ. ಆ ಸಂದರ್ಭದೊಳಗೆ ಆ ಒಂದು ಸಮಾಲೋಚನಾ ಸಭೆಯಲ್ಲಿ ಚರ್ಚಿಸ್ತಕ್ಕಂಥ ವಿಷಯಗಳ ಕುರಿತಂತೆ ಸಮಗ್ರವಾದಂತಹ ಚರ್ಚೆ ನಡೀತದೆ. ಆಮೇಲೆ ಪೆಡ್ಲೆಟ್ ಆ್ಯಕ್ಟಿವಿಟಿನಲ್ಲಿ ಆ್ಯಕ್ಷನ್ ಪ್ಲ್ಯಾನ್ಗಳನ್ನು ಅಪ್ಲೋಡ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತದೆ. ಅದರ ಜೊತೆಗೆ ಈ ಒಂದು ಪ್ರಕ್ರಿಯೆ ಮುಗಿದ ನಂತರ ಮುಂದಿನ ತಿಂಗಳ 4ನೇ ತಾರೀಕಿನವರೆಗೆ, ಅಂದರೆ 29 ಆದ ನಂತರ ಒಂದು 5 ದಿನಗಳ ಕಾಲದವರೆಗೆ ಅವರಿಗೆ ಪ್ಯಾಡ್ಲೆಟ್ ಆ್ಯಕ್ಟಿವಿಟೀಸ್ನ ಫೀಡ್ಬ್ಯಾಕನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಒದಗಿಸಿಕೊಟ್ಟಿದೆ. ಒಟ್ಟಾರೆಯಾಗಿ ಕರೋನಾದ ಒಂದು ಅವಧಿಯೊಳಗೆ ಮುಖಾಮುಖಿಯಾಗಿ ನಾವು ತರಬೇತಿಯನ್ನು ಆಯೋಜನೆ ಮಾಡಲಿರುವುದರ ಪ್ರಯುಕ್ತವಾಗಿ ಈ ಒಂದು ವರ್ಚುವಲ್ ಸಭೆಗಳನ್ನು ಮಾಡುವುದರ ಮೂಲಕ ಸೇರಿಂಗ್ ಮೀಟಿಂಗನ್ನು ನಮ್ಮ ಬ್ಲಾಕ್ನಲ್ಲಿ ಭಾಳಷ್ಟು ಉತ್ತಮವಾಗಿ ಇಂಪ್ಲಿಮೆಂಟನ್ನು ಮಾಡ್ತಾ ಇದ್ದೇವೆ. ಸುಮಾರು 772 ಶಿಕ್ಷಕರು, ಸರ್ಕಾರಿ ಮತ್ತು ಅನುದಾನಿತ ಶಿಕ್ಷಕರು ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಸಮಾಲೋಚನಾ ಸಭೆಯ ಲಿಂಕ್ಗಳು ಭಾಳಷ್ಟು ಸರಳೀಕರಣಗೊಂಡಿದೆ. ಎಲ್ಲ ಮೊಬೈಲ್ಗಳಲ್ಲಿಯೂ ಸಹಿತ ಸರಳವಾಗಿ ಅದು ಓಪನ್ ಆಗುತ್ತೆ. ಅದರ ಜೊತೆಗೆ ಒಂದು ಸ್ಟರ್ ಸಂಸ್ಥೆಯವರು ಒಂದು ಕ್ರಿಯೇಟಿವ್ ಆಗಿರ್ತಕ್ಕಂಥ ಒಂದು ಕಾರ್ಯವನ್ನು ಕೈಗೊಂಡಿದ್ದಾರೆ. ಯಾಕಂದರೆ ಆ ಒಂದು ಸಮಾಲೋಚನಾ ಸಭೆಗಳೊಳಗೆ ಆ ಒಂದು ಶಿಕ್ಷಕರ ನಾವೀನ್ಯತೆ ಮತ್ತು ಸೃಜನಾತ್ಮಕತೆಯನ್ನು ಹುಟ್ಟಾಗಲಿಕ್ಕೆ ಪ್ರೇರಣೆಯಾಗಿರ್ತಕ್ಕಂತಹ ವಿಡಿಯೋಗಳು ಅದರಲ್ಲಿ ಅಡಕಗೊಳಿಸಿದ್ದಾರೆ. ಸ್ಟರ್ ಸಂಸ್ಥೆಯವರು ಸಹಿತ ತುಂಬಾದಂಥ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾರೆ. ವತಿಯಿಂದ ನಮ್ಮ ಹಳೆ ಹುಬ್ಬಳ್ಳಿ ಕ್ಲಸ್ಟರ್ನಲ್ಲಿ ಹಮ್ಮಿಕೊಂಡಿರುವಂಥ 3 ಸಮಾಲೋಚನಾ ಸಭೆಗಳಲ್ಲಿ ಈಗಾಗಲೇ ನಮ್ಮ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಶಾಲೆಗಳಿಂದ ಒಟ್ಟು 72 ಜನ ಶಿಕ್ಷಕರು ಈ ಒಂದು ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿದ್ದು, ಈ ಒಂದು ಸಮಾಲೋಚನಾ ಸಭೆಗೆ ಸಂಬಂಧಪಟ್ಟಂಥ 3ನೇ ಸಮಾಲೋಚನಾ ಸಭೆಯಲ್ಲಿ ಇರುವಂಥ 12 ವಿಡಿಯೋಸ್ಗಳನ್ನು ಈಗಾಗಲೇ ನಮ್ಮ ಹಳೆ ಹುಬ್ಬಳ್ಳಿ ಕ್ಲಸ್ಟರಿನ ಎಲ್ಲ ಶಾಲೆಗಳಲ್ಲಿ ಒಬ್ಬ ತರಬೇತಿ ಪಡೆದಿರ್ತಕ್ಕಂಥ ಒಬ್ಬ ಶಿಕ್ಷಕರಿಗೆ ನಮ್ಮ CRP ಅವರಾಗಿರ್ತಕ್ಕಂಥ ಶ್ರೀ ಗಣಪತಿ ನಾಯಕ್ ಅವರು ಈಗಾಗಲೇ ಅವುಗಳನ್ನು ಒದಗಿಸಿದ್ದಾರೆ. ಜೊತೆಗೆ ಈ ಒಂದು ನಮ್ಮ ಕ್ಲಸ್ಟರಿನ ಯಶೋಗಾಥೆ ಹಾಗೂ ಪ್ರಯೋಗಾಲಯಗಳು ಬಹಳ ಅತ್ಯಂತ ಯಶಸ್ವಿಯಾಗಿ ಸುಂದರವಾಗಿ ಅವುಗಳ ಒಂದು ನಿರ್ವಹಣೆಯನ್ನು ಕೂಡ ನಮ್ಮ ಕ್ಲಸ್ಟರ್ನಲ್ಲಿ ಮಾಡಲಾಗಿದ್ದು, ಇದರಿಂದ ನಮ್ಮ ಶಿಕ್ಷಕರಿಗೆ ತಮ್ಮ ಒಂದು ಕಲಿಕೆಯ ಸ್ವ ಅಭಿವೃದ್ಧಿಯನ್ನು ಹಾಗೂ ತಮ್ಮ ಕಲಿಕಾ ನ್ಯೂನತೆಗಳನ್ನು ಗುರುತಿಸಿಕೊಳ್ಳಿಕ್ಕೆ ಸಹಕಾರಿಯಾಗಿದ್ದು, ಈ ಒಂದು ಸಮಾಲೋಚನಾ ಸಭೆಗಳು ಅತ್ಯಂತ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಾವು ನಮ್ಮ ಹಳೆ ಹುಬ್ಬಳ್ಳಿ ಕ್ಲಸ್ಟರ್ನಲ್ಲಿ ನಡೆಸ್ತಾ ಇದ್ದೇವೆ. ಇವು ತರಗತಿಯ ಕೋಣೆಯಲ್ಲಿ ನಮ್ಮ ಶಿಕ್ಷಕರಿಗೆ ತುಂಬ ಉಪಯುಕ್ತವಾಗಿದ್ದಾವೆ ಅಂತಕ್ಕಂಥ ಒಂದು ಅಂಶವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಒಂದು 3ನೇ ಸಮಾಲೋಚನಾ ಸಭೆಯ ಕುರಿತು ಹೇಳಬೇಕೆಂದರೆ, ನಮ್ಮ ಕ್ಲಸ್ಟರ್ನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ 46 ಶಿಕ್ಷಕರು ಹಾಗೂ ಅನುದಾನಿತ ಶಾಲೆಗಳ 26 ಶಿಕ್ಷಕರು, ಒಟ್ಟು 72 ಶಿಕ್ಷಕರು ಭಾಗವಹಿಸಿದ್ದಾರೆ. ಇದರಲ್ಲಿ ಈ ಒಂದು ಕ್ರಿಯಾಯೋಜನೆ ಕುರಿತು ಹೇಳಬೇಕೆಂದರೆ, ರೀತಿಯಾಗಿ ಎಲ್ಲರೂ ಅತ್ಯುತ್ತಮವಾಗಿ ಮಂಡಿಸಿದ್ದಾರೆ. ಇದಕ್ಕೆ ನಮ್ಮ ಕ್ಲಸ್ಟರ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಬಹಳಷ್ಟು ವಿಷಯಗಳನ್ನು ಪ್ರಸ್ತುತಪಡಿಸಿದ್ದಕ್ಕೆ ಎಲ್ಲರಿಗೂ ನಮ್ಮ ಸಮಾಲೋಚನಾ ಸಭೆಯ 1ನೇ ವಿಡಿಯೋದ ವಿವರಣೆಯನ್ನು ತಿಳಿಸಲು ಇಚ್ಛಿಸುತ್ತೇನೆ. 1ನೇ ವಿಡಿಯೋದಲ್ಲಿ DSCRTಯ ನಿರ್ದೇಶಕರಾದ ಶ್ರೀಯುತ MR ಮಾರುತಿಯವರು ಶಿಕ್ಷಕರ ಬೋಧನಾ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವ ಕುರಿತು ಪ್ರತಿ ವರ್ಷವೂ DSCRT ವತಿಯಿಂದ ಕ್ಲಸ್ಟರ್ ಸಮಾಲೋಚನಾ ಸಭೆಗಳನ್ನು ನಡೆಸುವ ಕುರಿತು ವಿವರವಾಗಿ ತಿಳಿಸಿದ್ದಾರೆ. ಹಾಗೂ BRP ಮತ್ತು CRP ಅವರಿಗೂ ಕೂಡ ನಾವೆಲ್ಲರೂ ಭಾಗವಹಿಸುವ ಸಮಾಲೋಚನಾ ಸಭೆಗಳು ಹೇಗೆ ನಡೆಯುತ್ತವೆ ಎಂಬ ಪ್ರಕ್ರಿಯೆಯನ್ನು ಈ ಸಮಾಲೋಚನಾ ಸಭೆಯ ವಿಡಿಯೋ 2ರಲ್ಲಿ ವಿವರಿಸಲಾಗಿದೆ. ಈ ಸಮಾಲೋಚನಾ ಸಭೆಗಳು ನಮ್ಮೆಲ್ಲರನ್ನು ಮರುಸಂಪರ್ಕಿಸಲು ಹಾಗೂ ಪರಸ್ಪರರನ್ನು ಬೆಂಬಲಿಸಿ ಮಕ್ಕಳನ್ನು ಕೂಡ ಬೆಂಬಲಿಸಲು. 3ನೇ ವಿಡಿಯೋದ ವಿಷಯ ಸ್ವಯಂ ಕಾಳಜಿ ಪರಿಶೀಲನಾ ಪಟ್ಟಿಯನ್ನು ರಚಿಸುವುದು
ಮೂರನೇ ಸಮಾಲೋಚನಾ ಸಭೆಯಲ್ಲಿ ನಾವು ಮಕ್ಕಳ ಭಾವನೆಗಳೇನೆಂಬುದನ್ನು ಗುರುತಿಸಲು ಮತ್ತು ತಮ್ಮ ಸ್ವಯಂ ಕಾಳಜಿಯನ್ನು ಉತ್ತೇಜಿಸಲು ಸಹಾಯಕವಾಗುವ ಸರಳ ಕಾರ್ಯ ಹಾಗೂ ತಂತ್ರಗಳನ್ನು ಅನ್ವಯಿಸುವುದು, ಮಕ್ಕಳ ಸಾಮಾಜಿಕ ಭಾವನಾತ್ಮಕ ಯೋಗಕ್ಷೇಮವನ್ನು ವೃದ್ಧಿಸುವಲ್ಲಿ ಸಹಾಯ ಮಾಡುವ ಸ್ವಯಂ ಕಾಳಜಿ ಪರಿಶೀಲನಾ ಪಟ್ಟಿಯನ್ನು ತಯಾರಿಸುವುದು. ಹಾಗಾದರೆ ಮೊದಲಿಗೆ ಸ್ವಯಂ ಕಾಳಜಿ ಎಂದರೆ ನಾವು ನಮ್ಮ ಯೋಗಕ್ಷೇಮ ಮತ್ತು ಸಂತೋಷವನ್ನು ಕಾಪಾಡುವಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮತ್ತು ಅಭ್ಯಾಸ ರೂಢಿಸಿಕೊಳ್ಳುವುದು. ವಿದ್ಯಾರ್ಥಿಗಳು ತಮ್ಮ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಸಣ್ಣ 3 ಕ್ರಮಗಳನ್ನು ಅನುಸರಿಸಬೇಕು. ಮೊದಲನೇದು ದೈಹಿಕ, ಎರಡನೇದು ಮಾನಸಿಕ, ಮೂರನೇದು ಭಾವನಾತ್ಮಕ. ಕೋವಿಡ್ನಂತಹ ಸಮಯದಲ್ಲಿ ಅದು ಅವರ ಒಟ್ಟಾರೆ ಯೋಗಕ್ಷೇಮವನ್ನು ಬೆಳೆಸಲು ಮತ್ತು ಅವರ ಸುತ್ತಲಿನ ಇತರರೊಂದಿಗೆ ಆರೋಗ್ಯಕರ ಸಂಬಂಧವನ್ನು ಹೊಂದಲು ಅವರು ನಿರ್ವಹಿಸುವ ಸ್ವಯಂ ಕಾಳಜಿಯನ್ನು ಅಭ್ಯಸಿಸುವುದು ಅವಶ್ಯಕವಾಗಿದೆ. ಈಗ ಸ್ವಯಂ ಕಾಳಜಿ ಪರಿಶೀಲನಾ ಪಟ್ಟಿ ಎಂದರೇನು ಮತ್ತು ಅದು ನಮಗೆ ಹೇಗೆ ಸಹಾಯ ಮಾಡುತ್ತದೆ ಎಂಬುದರ ಬಗ್ಗೆ ತಿಳಿಯೋಣ. ಮಕ್ಕಳು ಕೆಲವೊಮ್ಮೆ ಯೋಗಕ್ಷೇಮವನ್ನು ಆದ್ಯತೆಯೆಂದು ಪರಿಗಣಿಸಲು ವಿವಿಧ ರೀತಿಯ ಆಯ್ಕೆಗಳನ್ನು ಕೊಡುವ ಪರಿಶೀಲನಾ ಪಟ್ಟಿ ಅಥವಾ ರೂಢಿಗಳ ಸಲಕರಣೆ. ನಾನು ಈ ಒಂದು ಸಮಾಲೋಚನಾ ಸಭೆಯಲ್ಲಿ ವಿಡಿಯೋ ನಂಬರ್ 7 ವಿಜ್ಞಾನ ಪ್ರಯೋಗಾಲಯವನ್ನು ಸೃಜಿಸುವುದು ಈ ವಿಷಯವಾಗಿ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಜ್ಞಾನ ಪ್ರಯೋಗಾಲಯವನ್ನು ಸೃಜಿಸುವುದು ಇದು ಒಂದು ವ್ಯಾಖ್ಯಾನ ನೋಡ್ರಿ. ಸೃಜಿಸುವುದು ಅನ್ನುವಂಥ ಶಬ್ದ ಎಷ್ಟು ಚೆನ್ನಾಗಿದೆ ಅಂತಂದರೆ ಸೃಜನಾತ್ಮಕತೆ ಎಲ್ಲಿ ಇರ್ತೈತಲ್ಲ ಅಲ್ಲಿ ಪ್ರಯೋಗಾಲಯ ಇರ್ತೈತೆ ಅಂತ ಅರ್ಥ. ಯಾವುದೇ ಒಂದು ಕೊಠಡಿಯನ್ನು ನಾವು ಪ್ರಯೋಗಾಲಯ ಅನ್ಬೇಕಂತಂದ್ರೆ ಅದು ಬೋಧನೆಗಾಗಿ, ಕಲಿಕೆಗಾಗಿ ಮತ್ತು ಪ್ರಯೋಗಗಳನ್ನು ಮಾಡಲು ಕುಶಲತೆ, ವೈಚಾರಿಕತೆ, ಸಂಶೋಧನಾತ್ಮಕತೆ, ತಾರ್ಕಿಕತೆ ಇವೆಲ್ಲ ವಿಚಾರಗಳನ್ನು ಮಕ್ಕಳಲ್ಲಿ ಬೆಳೆಸಲು ಮತ್ತು ಎಲ್ಲ ಪರಿಕರಗಳನ್ನು ಸುಸಜ್ಜಿತವಾಗಿ ಜೋಡಿಸಿರುವಂಥ ಒಂದು ಕೊಠಡಿಯನ್ನು ನಾವು ಪ್ರಯೋಗಾಲಯ ಅಂತೇಳಿ ಹೇಳಬೇಕು. ಶಾಲೆಯಲ್ಲಿ ಪ್ರಯೋಗಾಲಯ ಅನ್ನುವಂಥ ವಿಚಾರ ಬಂದುಬಿಟ್ರೆ ನಮ್ಮ ತಲೆಯಲ್ಲಿ ಬರೋದು ಕೇವಲ ವಿಜ್ಞಾನ ಪ್ರಯೋಗಾಲಯ ಅಂತ ಹೇಳಿ. ಆದರೆ ಪ್ರಯೋಗಾಲಯವನ್ನು ಸೃಜಿಸುವುದು ಈ ಒಂದು ವಿಡಿಯೋ ಮೂಲಕ ನಮಗೇನು ತಿಳಿದು ಬರ್ತೈತೆ ಅಂದರೆ ಕನ್ನಡ ಭಾಷೆ, ಕನ್ನಡ ಆಗಲಿ, ಇಂಗ್ಲೀಷ್ ಆಗಲಿ ಅಥವಾ ಹಿಂದಿ ಆಗಲಿ, ಸಮಾಜ ವಿಜ್ಞಾನ ಆಗಲಿ, ವಿಜ್ಞಾನ ಆಗಲಿ ಈ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಯೋಗಾಲಯಗಳನ್ನು ನಾವು ಶಾಲೆಯಲ್ಲಿ ಸೃಜಿಸಬಹುದು. ಇನ್ನು ಈ ಒಂದು ಪ್ರಯೋಗಾಲಯದ ಅವಶ್ಯಕತೆ ಏನಪ್ಪ ಅಂತಂದ್ರೆ ಮಕ್ಕಳಲ್ಲಿ ಮುಖ್ಯವಾಗಿ ನಾವು ಸ್ವಕಲಿಕೆಯನ್ನು ಪ್ರೇರೇಪಿಸಬೇಕು. ನಾವು ಸುಗಮಕಾರರಾಗಿ, ಮಾರ್ಗದರ್ಶಕರಾಗಿ ಕಲಿಕೆಯಲ್ಲಿ ಮಕ್ಕಳನ್ನು ತೊಡಗಿಸಬೇಕಂತಂದರೆ ಈ ಎಲ್ಲ ಪ್ರಯೋಗಾಲಯಗಳು ನಮ್ಮ ಕಲಿಕೆಗೆ ತುಂಬ ಉಪಯೋಗಕಾರಿಯಾಗಿವೆ. ಅಲ್ಲದೆ ಮಕ್ಕಳಲ್ಲಿ ಸಂಶೋಧನಾತ್ಮಕತೆ ಮತ್ತು ತಾರ್ಕಿಕತೆ ಮತ್ತು ನಿಖರತೆ ಈ ಎಲ್ಲ ವಿಚಾರಗಳನ್ನು ಬರುವಂತಹ 9 ಹಾಗೂ 10ನೇ ವಿಡಿಯೋದ ಕುರಿತು ಕೆಲವು ಮಾಹಿತಿಗಳನ್ನು ನಾನು ಇಲ್ಲಿ ನೀಡಲು ಇಚ್ಛಿಸುತ್ತಿದ್ದೇನೆ. ಕಲಿಕಾ ಫಲಗಳು ಮತ್ತು ಕಲಿಕೆಯನ್ನು ಅನುಕೂಲಿಸುವುದರ ಕುರಿತು ಮಾಹಿತಿಯನ್ನು ನೀಡುವಂಥ ವಿಡಿಯೋ ಇದಾಗಿದೆ. ಇಲ್ಲಿ ಬರುವಂಥದ್ದು ಕಲಿಕಾ ಫಲಗಳು ಎಂದರೇನು, ಕಲಿಕಾ ಫಲಗಳು ನಮಗೆ ಏಕೆ ಬೇಕು, ನಿರ್ದಿಷ್ಟ ಕಲಿಕಾ ಫಲಗಳ ಕಲಿಕೆಯಿಂದ ಆಗುವ ಪ್ರಯೋಜನಗಳು ಏನು ಅನ್ನುವಂತಹ ಮಾಹಿತಿ ನಮಗೆ ಇಲ್ಲಿ ನೀಡುತ್ತದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಂಪರ್ಕ ಮಾಧ್ಯಮದ ಪ್ರಗತಿಯಿಂದಾಗಿ ಇಂದು ವಿಶ್ವವೇ ಒಂದು ಹಳ್ಳಿಯಾಗಿ ಮಾರ್ಪಟ್ಟಿದೆ. ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಅಣಿಗೊಳಿಸುವ ಗುರುತರ ಜವಾಬ್ದಾರಿ ನಮ್ಮದಾಗಿದೆ. ತರಗತಿ ಪ್ರಕ್ರಿಯೆ ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಸುಧಾರಣೆಗಳಾಗುತ್ತಿವೆ. ಬೋಧನೆಯಿಂದಲೇ ಕಲಿಯುವು ಅನ್ನುವ ಸಿದ್ಧಾಂತದಿಂದ ತೆರೆಯ ಹಿಂದೆ ಸರಿಯಬೇಕಾಗಿದೆ. ಕಲಿಕೆ ಕೇವಲ ಮಾಹಿತಿ ನೀಡುವ, ಪಡೆಯುವ ಪ್ರಕ್ರಿಯೆಯಾಗಿರದೆ ಅನುಭವಗಳ ಮೂಲಕ ಕಲಿಯುವ ಹಾಗೂ ಕಲಿತ ವಿಷಯವನ್ನು ತನ್ನ ದಿನನಿತ್ಯದ ಜೀವನದಲ್ಲಿ ಅನುಭವಿಸುವ ಸಂದರ್ಭಗಳನ್ನು, ಕಲಿಕಾ ವಾತಾವರಣವನ್ನು ಕಲ್ಪಿಸಬೇಕಾಗಿದೆ. ತರಗತಿಯ ಕಲಿವಿನ ಅಂಶಗಳನ್ನು ದೈನಂದಿನ ಜೀವನದ ಸನ್ನಿವೇಶಗಳಿಗೆ ಸಮೀಕರಿಸಿ ಪ್ರಾಪಂಚಿಕ ಜ್ಞಾನವನ್ನು ಕಟ್ಟಿಕೊಳ್ಳಲು ಆ ವಾತಾವರಣ ಕಲ್ಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗೆ ಈ ದಿನ ನಾನು ನಿಮ್ಮ ಬಳಿ ಶಾಲಾಡಳಿತ ಮೌಲ್ಯಮಾಪನ ಈ ವಿಷಯವನ್ನು ಕುರಿತು ನನ್ನ ಒಂದು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಬಯಸ್ತೇನೆ. ಇಲ್ಲಿ ನಾವು ಮಗುವಿನ ಒಂದು ಮೌಲ್ಯಮಾಪನವನ್ನು ಮಾಡುವಾಗ ಅನೇಕ ರೀತಿಯ ಸಾಧನ ತಂತ್ರಗಳನ್ನು ನಾವು ಬಳಸ್ತೇವೆ. ಅದರಲ್ಲಿ ನಾವು ಹಾಗಾದರೆ ತಂತ್ರ ಅಂದರೆ ಏನಪ್ಪ ಅಂತಂದರೆ ನಾವು ಒಂದು ಮಗುವಿನ ನಿರ್ದಿಷ್ಟ ಕಲಿಕಾ ಫಲವನ್ನು ನಾವು ಅಳೆಯಲು ಬಳಸುವ ಒಂದು ವ್ಯವಸ್ಥಿತ ಚಟುವಟಿಕೆಯನ್ನು ನಾವು ತಂತ್ರ ಅಂತ ಹೇಳ್ತೀವಿ. ಸಾಧನ ಅಂತಂದರೆ ಆ ಒಂದು ಕಲಿಕಾ ಫಲವನ್ನು ನಾವು ಅದರ ಒಂದು ಫಲಿತಾಂಶವನ್ನು ಪಡೆಯಲು ಬಳಸುವ ಒಂದು ದಾಖಲಿಸುವ ಒಂದು ಮಾಪನವನ್ನು ನಾವು ಸಾಧನವಾಗಿ ನಾವು ಕಾಣ್ಬೋದು. ನಮಗೆ ಸಾಧನ ಮತ್ತು ತಂತ್ರಗಳನ್ನು ನಾವು ನೋಡ್ತಾ ಹೋದರೆ ಅನೇಕ ರೀತಿ ಸಾಧನ ತಂತ್ರಗಳನ್ನು ನಾವು ನೋಡ್ತೀವಿ. ಈಗ ಅವಲೋಕನ ಅನ್ನೋದು ಒಂದು ಸಾಧನ ತಂತ್ರವಾದರೆ
ನಾವು ಅದನ್ನು ಅವಲೋಕನವನ್ನು ಮಾಡ್ತಾ ಯಾವ ರೀತಿ ಸಾಧನೆಗಳನ್ನು ಬಳಸಿ ಉತ್ತರ ಪಡಿಬೋದು ಅಂದರೆ ವರ್ಕ್ ಬುಕ್ಗಳ ಮೂಲಕ ಅವಲೋಕನ ಮಾಡ್ಬೋದು, ಪ್ರಶ್ನಾವಳಿಗಳ ಮೂಲಕ, ಲೆಕ್ಕಗಳು, ಪ್ರಬಂಧಗಳು. ಅದೇ ರೀತಿ ಸಂದರ್ಶನದ ಒಂದು ತಂತ್ರವಾದರೆ ಅದನ್ನು ನಾವು ಮೌಖಿಕ ಪ್ರಶ್ನೆಗಳು, ಔಪಚಾರಿಕ ಪ್ರಶ್ನೆ, ವರದಿಗಳು ಇವುಗಳನ್ನು ಬಳಸ್ಬೋದು. ಪ್ರಯೋಗ ಅನ್ನೋದು ಒಂದು ಸಾಧನವಾದರೆ, ತಂತ್ರವಾದರೆ ಅದನ್ನು ನಾವು ತಪಶೀಲ ಪಟ್ಟಿ, ದರ್ಜಾ ಮಾಪನ, ವರದಿ ಹೀಗೆ ಬೇರೆ ಬೇರೆ ಸಾಧನಗಳನ್ನು ಬಳಸ್ಕೋಬೋದು. ಸಮೀಕ್ಷೆ ಅನ್ನೋದು ಒಂದು ತಂತ್ರವನ್ನು ನಾವು ಮಾಹಿತಿ ಸಂಗ್ರಹ, ದತ್ತಾಂಶಗಳು, ಪ್ರಶ್ನಾವಳಿಗಳು ಇವುಗಳನ್ನೆಲ್ಲ ಬಳಸಿ ನಾವು ಈ ಒಂದು ಮೌಲ್ಯಮಾಪನ ಮಾಡ್ಬೋದು. ಯೋಜನೆ ಅನ್ನೋದು ಒಂದು ತಂತ್ರವಾದರೆ ಅದನ್ನು ದರ್ಜಾ ಮಾಪನ, ಅಭ್ಯಾಸದ ಹಾಳೆಗಳು, ಪ್ರಬಂಧಗಳು ಇತ್ಯಾದಿಗಳನ್ನು ಬಳಸಿ ನಾವು ಮೌಲ್ಯಮಾಪನ ಮಾಡ್ತಾ ಹೋಗ್ಬೋದು. ಪರೀಕ್ಷೆ ಅನ್ನೋದು ಒಂದು ತಂತ್ರವಾದರೆ ಪರೀಕ್ಷೆಯನ್ನು ನಾವು ಮೌಖಿಕವಾಗಿ ಮತ್ತು ಔಪಚಾರಿಕವಾಗಿ ಮತ್ತು ಪ್ರಶ್ನಾ ಬ್ಯಾಂಕ್ಗಳು, ಲೆಕ್ಕಗಳು ಹೀಗೆ ಅನೇಕ ಸಾಧನಗಳನ್ನು ಬಳಸ್ಕೊಂಡು ನಾವು ಮಾಡ್ಬೋದು. ಹೀಗೆ ನಾವು ಸಾಧನ ತಂತ್ರಗಳನ್ನು ಈ ಮೌಲ್ಯಮಾಪನದಲ್ಲಿ ಬಳಸ್ಕೊಂತ ಶಾಲಾಧಾರಿತ ಮೌಲ್ಯಮಾಪನವನ್ನು ನಾವು ನಿರ್ವಹಿಸ್ಬೋದು. ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಾನು ನಮ್ಮ ಶಾಲೆಯೊಳಗೆ ವಿಜ್ಞಾನ ಪ್ರಯೋಗಾಲಯವನ್ನು ಸುವ್ಯವಸ್ಥಿತವಾಗಿ ನಾನು ಸೃಜನೆ ಮಾಡಿಕೊಂಡು ಕಲಿಕೆ ಮತ್ತು ಬೋಧನೆಯಲ್ಲಿ ಬಳಸ್ತಾ ಇದ್ದೀನಿ. ಅದರಲ್ಲಿ ಯಶಸ್ವಿನೂ ಆಗಿದ್ದೇನೆ ಅಂತ ನನಗೆ ಹೆಮ್ಮೆ ಅನ್ನಿಸ್ತದೆ. ಹಾಗಾದ್ರೆ ಪ್ರಯೋಗಾಲಯ ಅಂದರೆ ಏನು ಅಂತಂದ್ರೆ, ಪ್ರಯೋಗಾಲಯವು ಬೋಧನೆ ಮತ್ತು ಕಲಿಕೆಗೆ ಬೇಕಾಗಿರುವಂತಹ ಪರಿಕರಗಳನ್ನು ಸುವ್ಯವಸ್ಥಿತವಾಗಿ ಜೋಡಣೆ ಮಾಡಿಕೊಂಡಿರುವಂಥ ಒಂದು ಸ್ಥಳ ಅಂತ ನಾವು ಹೇಳ್ತೇವೆ, ಕೊಠಡಿ ಅಂತ ಹೇಳ್ತೇವೆ. ಹಾಗಾದ್ರೆ ಈ ಪ್ರಯೋಗಾಲಯವನ್ನು ಶಾಲೆಗಳಲ್ಲಿ ಸೃಜಿಸುವುದರ ಉದ್ದೇಶ ಏನು ಅಂತಂದ್ರೆ, ಮಕ್ಕಳಿಗೆ ಕೌಶಲ್ಯವನ್ನು ಬೆಳೆಸುವುದು, ಜೊತೆಗೆ ಅರಿವಿನ ಸಾಮರ್ಥ್ಯವನ್ನು ಬೆಳೆಸುವುದು, ವರ್ತನೆಯಲ್ಲಿ ಬದಲಾವಣೆಯನ್ನು ತರುವಂಥದ್ದು, ನಾವೀನ್ಯತೆಗೆ ಪ್ರಾಶಸ್ತ್ಯವನ್ನು ಕೊಡುವಂಥದ್ದು ಪ್ರಯೋಗಾಲಯದ ಉದ್ದೇಶ ಆಗುತ್ತೆ. ಜೊತೆಗೆ ಇದನ್ನು ಶಾಲೆಯಲ್ಲಿ ನಮ್ಗೆ ಅವಶ್ಯಕತೆ ಏಕಿದೆ ಅಂತಂದ್ರೆ, ವರ್ಗಕೋಣೆಯಲ್ಲಿ ಕಲಿತಂಥ ವಿಷಯವನ್ನು ಪ್ರಯೋಗಾಲಯದಲ್ಲಿ ಹೊರಗೆ ಹಚ್ಚಿ ವಿದ್ಯಾರ್ಥಿಗಳು ನೋಡಬೇಕು. ಜೊತೆಗೆ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳಲಿಕ್ಕೆ, ದೃಢೀಕರಣ ಮಾಡಿಕೊಳ್ಳಲಿಕ್ಕೆ ಈ ಪ್ರಯೋಗಾಲಯದ ಅವಶ್ಯಕತೆ ಇದೆ. ಜೊತೆಗೆ ನಾವೀನ್ಯತೆಯನ್ನು ಕಂಡುಕೊಳ್ಳಲಿಕ್ಕೆ, ಹೊಸತನವನ್ನು ಶೈಕ್ಷಣಿಕ ಇದರೊಳಗೆ ತಂದುಕೊಳ್ಳಲಿಕ್ಕೆ ಇದರ ಅವಶ್ಯಕತೆ ಎಲ್ಲ ಶಾಲೆಗಳಲ್ಲಿ ಇದೆ ಅಂತ ನಾವು ಹೇಳ್ತೇವೆ. ಹಾಗಾಗಿ ಪ್ರಯೋಗಾಲಯವನ್ನು ಸಲ್ಲಿಸುವುದು ಹೇಗೆ ಅಂತಂದ್ರೆ, ನಾವು 1ರಿಂದ 8ನೇ ತರಗತಿಗೆ ಬೇಕಾಗಿರುವಂತಹ ಪರಿಕರಗಳನ್ನು ಪಟ್ಟಿ ಮಾಡಿಕೊಳ್ಳುವುದು ಮತ್ತು ಚಟುವಟಿಕೆಗಳನ್ನು ಪಟ್ಟಿ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂಥ ಅದನ್ನು ಸಂಗ್ರಹಣೆ ಮಾಡಲಿಕ್ಕೆ ಬೇಕಾಗಿರುವಂಥ ಮೂಲಗಳನ್ನು ನಾವು ಹುಡುಕಿ ಅವನ್ನ ಸಂಗ್ರಹ ಮಾಡಿಕೊಳ್ಳೋದು. ನಾನು ನಮ್ಮ ಶಾಲೆಯೊಳಗೆ ಈ ಪರಿಕರಗಳನ್ನು, ರ್ಯಾಕ್ಗಳು, ಟೇಬಲ್ಗಳನ್ನು, ಇದಕ್ಕೆ ಬೇಕಾದಂಥ ಧನ ಸಹಾಯವನ್ನು ನನ್ನ ಮಗನಿಗೆ ಬಂದಂಥ ಬಹುಮಾನದ 50,000 ಹಣಗಳಲ್ಲಿ ನಾನು ವ್ಯವಸ್ಥಿತವಾಗಿ ನಮ್ಮ ಶಾಲೆಯೊಳಗೆ ಪ್ರಯೋಗಾಲಯವನ್ನು ಸೃಜನೆ ಮಾಡಿಕೊಂಡು ಕಲಿಕೆ ಮತ್ತು ಬೋಧನೆಯಲ್ಲಿ ಬಳಸ್ತಾ ಇದ್ದೇನೆ. ಹಾಗಾದರೆ ಒಂದ್ಸರಿ ನಾವು ಇದನ್ನು ವೀಕ್ಷಣೆ ಮಾಡಿಕೊಂಡು ಬರೋಣ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಸಮಾಲೋಚನೆ ಭಾಗವಾಗಿ 4 ಮತ್ತು 5ನೇ ವಿಡಿಯೋದಲ್ಲಿ ವಿವರಿಸಿದಂತೆ ಶಾಲಾ ವಿಷಯಗತೆ ಕುರಿತು ಚರ್ಚಿಸುವುದಾದರೆ, ನಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಹೇಳುವುದಾದರೆ, ಶಾಲೆಯ ದಾಖಲಾತಿ ಸಂಖ್ಯೆ ಈ ಮೊದಲು 160 ಇದ್ದಂಥ ಒಂದು ಸಂಖ್ಯೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರ ಸಹಕಾರದಿಂದ ಹೊಳೆಮೈಯ ಬಣ್ಣವನ್ನು ಹಚ್ಚುವುದರ ಜೊತೆಗೆ ಮತ್ತು ಹಳೆ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಹೊರ ಮೈಮೈಯ ಬಣ್ಣವನ್ನು ಹಚ್ಚುವುದರ ಜೊತೆಗೆ ಶಾಲೆಗೆ ಒಂದು ಉತ್ತಮವಾದ ಗೇಟು ಮತ್ತು ಶಾಲೆಗೆ ಬೇಕಾದಂಥ CC ಕ್ಯಾಮ್ರಾ, ಶುದ್ಧ ಕುಡಿಯುವ ನೀರಿನ ಘಟಕ, ಇದರ ಜೊತೆಗೆ ಶಾಲೆಗೆ ಒಳ್ಳೆಯ ಸ್ಮಾರ್ಟ್ ಕ್ಲಾಸ್, ಗ್ರಂಥಾಲಯ, ಪ್ರಯೋಗಾಲಯ ಈ ರೀತಿಯ ಸೌಲಭ್ಯಗಳು ಹೊಂದಲಿಕ್ಕೆ ಸಾಧ್ಯ ಆಗಿದೆ. ಈ ಎಲ್ಲ ಸೌಲಭ್ಯಗಳಿಂದ ನಮ್ಮ ಶಾಲೆಯ ದಾಖಲಾತಿ ಗಣನೀಯವಾಗಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈ ಪ್ರಸ್ತುತ LKG ಮತ್ತು UKG ಅನ್ನು ಪ್ರಾರಂಭ ಮಾಡಿದ್ದೀವಿ. ಜೊತೆಗೆ ಈ ವರ್ಷದಿಂದ 1ನೇ ತರಗತಿ ಆಂಗ್ಲ ಮಾಧ್ಯಮವನ್ನು ಕೂಡ ಪ್ರಾರಂಭ ಮಾಡಿದ್ದರಿಂದ ಪ್ರಸ್ತುತ ನಮ್ಮ ಶಾಲೆಯಲ್ಲಿ LKG, UKG ಮತ್ತು ಆಂಗ್ಲ ಮಾಧ್ಯಮ, ಕನ್ನಡ ಮಾಧ್ಯಮ ಎಲ್ಲ ಸೇರಿ 525 ಮಕ್ಕಳ ಸಂಖ್ಯೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಈ ಕುರಿತಾದ ಒಂದು ಕಿರು ಪರಿಚಯನ ನಮ್ಮ ಶಾಲೆಯ ಕುರಿತಾಗಿ ಒಂದು ಪರಿಚಯನ ಮಾಡಿಕೊಡಲಿದ್ದೇನೆ. ಈ ವಿಡಿಯೋ ನೋಡಿ. ದಿನ
ಶಾಲೆ ನಮ್ಮ ತಾಣವಾಗಲಿ. ಸಂಭ್ರಮದ ಈ ಸುದಿನ ಅಮರವಾಗಲಿ. ನಮ್ಮೊಲವಿನ ಈ ಶಾಲೆ ನಮ್ಮ ತಾಣವಾಗಲಿ. ಪಾಠ ಕಲಿತು ಆಟವಾಡುವಾಸೆ ನಮ್ಮದು. ಕಥೆಯ ಹೇಳಿ ಕವನ ಬರೆವ ತುಡಿತ ನಮ್ಮದು. ಪಾಠ ಕಲಿತು ಆಟವಾಡುವಾಸೆ ನಮ್ಮದು. ಕಥೆಯ ಹೇಳಿ ಕವನ ಬರೆವ ತುಡಿತ ನಮ್ಮದು. ಲೆಕ್ಕ ಮಗ್ಗಿ ಪದಗಳಾಟ ಆಡುವ ನಾವು ಶಾಲೆನೆಂದು ಮರೆಯೆವು. ಸಂಭ್ರಮದ ಈ ಸುದಿನ ಅಮರವಾಗಲಿ. ನಮ್ಮ